ಮೊನ್ನೆ ಚಿತ್ರದುರ್ಗದ ಹಿರಿಯೂರಿನಲ್ಲಿ ಭೀಕರ ಬಸ್ ದುರಂತ ಆಗಿತ್ತು. ಈ ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 7. ಸಾಕಷ್ಟು ಜನರಿಗೆ ಗಾಯ ಕೂಡ ಆಗಿತ್ತು. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಈ ಘಟನೆಯ ಬಳಿಕ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ದಾರಂತೆ. ಏನದು ಪತ್ರ, ಯಾಕಾಗಿ ಆ ಪತ್ರದಲ್ಲಿ ಏನಿದೆ ಬನ್ನಿ ನೋಡ್ಕೊಂಡು ಬರೋಣ. ಹಿರಿಯೂರು ಬಸ್ ದುರಂತ ಬೆನ್ನಲ್ಲೇ ಸರ್ಕಾರ ಅಲರ್ಟ್. ಕೇಂದ್ರಕ್ಕೆ ಪತ್ರ ಬರೆಯಲು ಸಚಿವ ರಾಮಲಿಂಗಾರೆಡ್ಡಿ ಚಿಂತನೆ. ರಾತ್ರಿ ವೇಳೆಯಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಳ ಆತಂಕ. ಟ್ರಕ್, ಲಾರಿ, ಬಸ್ಗಳಿಗೆ ಗೈಡ್ಲೈನ್ಸ್ಗೆ ಕೇಂದ್ರಕ್ಕೆ ಸಲಹೆ. ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಸಂಭ್ರಮದ ಮಧ್ಯೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಬಳಿ ಸಂಭವಿಸಿದ ಬಸ್ ಅಪಘಾತ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಈ ದುರಂತದ ಬೆನ್ನಲ್ಲೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ವಾಹನಗಳ ರಾತ್ರಿ ಸಂಚಾರದ ಬಗ್ಗೆ ಕೇಂದ್ರಕ್ಕೆ ಪತ್ರ ಬರೆಯಲು ಮುಂದಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ರಾತ್ರಿ ಸಮಯದಲ್ಲಿ ಅಪಘಾತಗಳು ಹೆಚ್ಚಾಗಿ ನಡೆಯುತ್ತಿವೆ. ಇದಕ್ಕೆ ಪ್ರಮುಖ ಕಾರಣ ಚಾಲಕರು ನಿದ್ರೆ ಮಂಪರಿನಲ್ಲಿ ವಾಹನ ಚಾಲನೆ ಮಾಡುತ್ತಿರೋದು. ಹೀಗಾಗಿ ರಾತ್ರಿ ಸಮಯ ಸಂಚಾರ ಮಾಡೋರು ಸಂಜೆಯೇ ನಿದ್ದೆ ಮಾಡಿ ಎದ್ದಿದ್ರೆ ಒಳ್ಳೆಯದು. ಈ ನಿದ್ದೆ ಮಂಪರಿನಿಂದ ಆಗೋ ಅನಾಹುತ ತಪ್ಪಿಸಲು ಚಾಲಕರು ಕೆಲ ಸಮಯ ವಾಹನಗಳನ್ನು ನಿಲ್ಲಿಸಿ ವಿಶ್ರಾಂತಿ ಮಾಡಬೇಕು. ಅದರಲ್ಲೂ ಮಧ್ಯರಾತ್ರಿ 12ರಿಂದ 4 ಗಂಟೆಯವರೆಗೆ 4 ಗಂಟೆಗಳ ಕಾಲ ನ್ಯಾಷನಲ್ ಹೈವೇಗಳ ಬೇಸ್ಗಳಲ್ಲಿ ವಿಶ್ರಾಂತಿ ಪಡೆಯುವಂತೆ ಹೊಸ ಗೈಡ್ಲೈನ್ಸ್ಗಳನ್ನು ಕೇಂದ್ರ ಸರ್ಕಾರ ರೂಪಿಸುವಂತೆ ಪತ್ರ ಬರೆಯುವುದಾಗಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಹಗಲಲ್ಲಿ ನೈಟ್ ಓಡಿಸುವಂತ ಚಾಲಕರು, ಲಾರಿ ಇರ್ಬೋದು ಅಥವಾ ಬಸ್ ಇರ್ಬೋದು, ಸಾಯಂಕಾಲ ಚೆನ್ನಾಗಿ ಮಲಗಿ ಎದ್ದು ವಾಹನ ಓಡಿಸಿದ್ರೆ ಯಾವ ಸಮಸ್ಯೆನೂ ಆಗಲ್ಲ. ನಿದ್ರೆ ಸರಿಯಾಗಿ ಮಾಡದೆ ನೈಟ್ ಜರ್ನಿ ಮಾಡಿದ್ರೆ ಸಹಜವಾಗಿ ನಿದ್ರೆ ಹಿಡಿಯುತ್ತೆ. ಮಧ್ಯರಾತ್ರಿಯಲ್ಲಿ ಆಕ್ಸಿಡೆಂಟ್ಸ್ ಆಗುತ್ತೆ. ಇದನ್ನ ಕಾರ್ಯಗತ ಮಾಡಬೇಕಾದ್ರೆ ದೆಹಲಿಯವರು ಮಾಡಬೇಕು ಅನ್ನೋ ಒಂದು ಪತ್ರ ಕೂಡ ಬರೀತೀನಿ. ಇನ್ನು ರಾತ್ರಿ ಸಮಯ ಟ್ರಕ್, ಲಾರಿ, ಬಸ್ ಚಾಲಕರು 4 ಗಂಟೆಯವರೆಗೂ ವಿಶ್ರಾಂತಿ ಮಾಡಿ ಆಮೇಲೆ ಚಾಲನೆ ಮಾಡಲಿ. ಬಸ್ಗಳಲ್ಲಿ 2 ಡ್ರೈವರ್ ಇರ್ತಾರೆ, ಆದರೆ ಟ್ರಕ್, ಲಾರಿಗಳಲ್ಲಿ ಒಬ್ಬರೇ ಇರ್ತಾರೆ. ಈ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಕೊಡಲಿ ಎಂದು ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಜೊತೆಗೆ ಹಿರಿಯೂರಿನಲ್ಲಿ ನಡೆದ ಬಸ್ ದುರಂತದ ಸ್ಥಳದಲ್ಲಿ ಪದೇ ಪದೇ ಆಕ್ಸಿಡೆಂಟ್ಗಳು ಆಗ್ತಿದ್ದು, ಈ ಬಗ್ಗೆ ಕೇಂದ್ರದ ಹೈವೇ ಗಮನ ಹರಿಸಬೇಕೆಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ರಾತ್ರಿ ಹೊತ್ತು ವಾಹನಗಳನ್ನು ಅವರಿಗೆಲ್ಲ ಬೇಸಿರುತ್ತೆ. ಆ ಬೇಳೆಯಲ್ಲಿ ನಿಲ್ಲಿಸಿ ರೆಸ್ಟ್ ತಗೊಂಡು ಬೆಳಗ್ಗೆ 4 ಗಂಟೆಗೆ ಪ್ರಯಾಣ ಮಾಡಿದ್ರೆ ಆಕ್ಸಿಡೆಂಟ್ಸು ಕಡಿಮೆ ಆಗುತ್ತೆ. ನಮ್ಮ ನೈಟ್ ಸರ್ವಿಸ್ ಬಸ್ಸಸ್ ಅವರು ಅಷ್ಟೇ, ಡಬಲ್ ಡ್ರೈವರ್ ಇರ್ತಾರೆ. 3-4 ಗಂಟೆಗಳ ಕಾಲ ಎಲ್ಲಾದರೂ ವಾಹನ ಓಡಿಸೋದನ್ನ ಅವಾಯ್ಡ್ ಮಾಡಿದ್ರೆ ಆಕ್ಸಿಡೆಂಟ್ಸು ಕಡಿಮೆ ಆಗುತ್ತೆ. ಡಬಲ್ ಡ್ರೈವರ್ಸ್ ಇರಬೇಕು. ಬಸ್ಸಸ್ ಅಲ್ಲಿ ಇರ್ತಾರೆ, ಲಾರಿಗಳಲ್ಲೂ ಕೂಡ ಡಬಲ್ ಡ್ರೈವರ್ಸ್ ಇದ್ರೆ ಒಳ್ಳೆಯದು. ಒಟ್ನಲ್ಲಿ ರಾತ್ರಿ ಸಂಚಾರದ ವೇಳೆ ವಾಹನ ಚಾಲಕರು ಮುನ್ನೆಚ್ಚರಿಕೆ ವಹಿಸುವುದು ಒಳಿತು. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.